ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪ. ಇವತ್ತು ಮನೆಯಲ್ಲೇ ತುಂಬ ಸುಲಭವಾಗಿ ಕಷಾಯ ಪೌಡರ್ನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇವಾಗ ಒಂದು 100 ಗ್ರಾಮ್ ಅಷ್ಟು ನಾನು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಓಂಕಾಳು ಒಂದು 50 ಗ್ರಾಮ್ಸು ಓಂಕಾಳು ತೊಗೊಂಡಿದ್ದೀನಿ. ಕೊತ್ತಂಬರಿ ಬೀಜನ ಫಸ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಮೆಣಸಿನಕಾಳು, ಹಿಪ್ಪಲಿ ಅಂತ ಕರಿತೀವಿ, ಒಣಶುಂಠಿ, ಚಕ್ಕೆ, ಅರಿಶಿಣದ ಕೊಂಬು ಬರುತ್ತಲ್ವ, ಅರಿಶಿಣ ಪುಡಿ ತೊಗೋಬಾರ್ದು, ಕೊಂಬು, ಇದನ್ನಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಓಂಕಾಳು ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು 50 ಗ್ರಾಮ್ ಅಷ್ಟು ಜೀರಿಗೆ, ಇದನ್ನು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದಾಗ್ತಾ ಇದ್ದಂಗೆ ಸೋಂಪು ಕಾಳು ಬರುತ್ತೆ. ಸೋಂಪು ಕಾಳನ್ನು ಅಷ್ಟೇ ಒಂದು 50 ಗ್ರಾಮ್ಸ್ ಸೇರಿಸ್ಕೊಂಡಿದ್ದೀನಿ. ಇದನ್ನು ಇದ್ರ ಜೊತೆಗೆ ನಾನು ಏನು ಹಾಕಿದ್ದೀನಿ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು 3-4 ನಿಮಿಷ ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ನಾವು ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ತಣ್ಣಗಾಗಬೇಕು. ಫ್ರೈ ಆದಮೇಲೆ ತಣ್ಣಗಾಗಿದ್ದಾದಮೇಲೆ ಇದನ್ನು ಪೌಡರ್ ಮಾಡ್ಕೋಬೇಕು. ತರಿಯಾಗಿ ಪೌಡರ್ ಮಾಡಿಟ್ಕೊಂಡ್ರೆ ನೋಡಿ, ಮೆಂತ್ಯ ಕಾಳನ್ನು ಒಂದು ಸ್ಪೂನು ಮೆಂತ್ಯ ಸೇರಿಸಿದ್ರೆ ಸಾಕಾಗುತ್ತೆ. ಎಲ್ಲ ಸೇರಿಸಿ ನಾನು ಪೌಡರ್